ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನಪ್ಪ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಗುಡ್ ಮಾರ್ನಿಂಗ್ ಇಲ್ಲ ಅಂತ ಗಿಣ್ಣ ಮಾಡ್ತಿದ್ದೆ. ಬೆಳಗ್ಗೆನೇ ಗಿಣ್ಣನ ಅವರು ದೋಸೆಗೆ ಒಬ್ಬೊಬ್ಬರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದೆಲ್ಲ ರೆಸಿಪಿ ಎಲ್ಲ ಹಾಕಲ್ಲ, ರುಟೀನ್ ವಿಡಿಯೋ ಅಂತ ಮಾಡೋಣ ಅಂತ ಇವತ್ತಿಂದ ಅಂದ್ಕೊಂಡಿದ್ದೀನಿ. ಓಕೆನಾ, ಬನ್ನಿ ಹೇಗಿರುತ್ತೆ ನನ್ನ ಬೆಳಗ್ಗೆ ರುಟೀನು ಅಂತ ಗಿಣ್ಣು ಆಗ್ತಾಯಿದೆ. ಏನೋ ಮಾಡ್ತಾಯಿದ್ದೀನಿ. ಇನ್ನು ಬೆಲ್ಲ ಸೋಸ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಸೋಸಿಲ್ಲ, ಸೋಸಿ ಹಾಕಿದ್ರೆ ಆಗುತ್ತೆ. ಯಾಕಂದರೆ ಬೆಲ್ಲನ ಜೊತೆಲ್ಲ ಹಾಕಲ್ಲ, ಹಾಲಿನ ಜೊತೆ ಎರಡು ಹಾಕ್ಬಿಟ್ರೆ ಅದು ಕಲ್ಲಿರೋದು ಗೊತ್ತಾಗಲ್ಲ. ಗಿಣ್ಣ ಜೊತೆಲಿ ಗಿಣ್ಣಲು ಎಲ್ಲ ಗಿಣ್ಣ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ರೆಸಿಪಿ ಹಾಕ್ತೇನೆ. ಇವತ್ತಿನ ರುಟೀನ್ ಫಸ್ಟ್ ಡೇ 1 ರುಟೀನ್ ಅಂತ ಡೈಲಿ ಏನು ಟಿಫನ್ ನಮ್ಮ ದಿನ ಸರಿಗೆ ಇರುತ್ತೋ ಅದ್ರದ್ದು ವೀಡಿಯೋ ಮಾಡಿ ಹಾಕೋಣ ಅಂತ ಬನ್ನಿ. ಏನಪ್ಪ ದೋಸೆ ಹಂಚಿಟ್ಟಿದ್ದೀರಾ ಅಂತ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಕುಂಬಳಕಾಯಿ ಪಲ್ಯ ಇವತ್ತಿನ ಟಿಫನ್. ಆದರೆ ಇವತ್ತಷ್ಟು ವಿಡಿಯೋ ಕ್ಯಾಚ್ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಮಕ್ಕಳು ಶಾಲೆಗೆ ಹೋಗೋ ಟೈಮ್ ಆಗಿಬಿಡುತ್ತೆ. ನನಗೆ ಅರ್ಧ ಗಂಟೆಯಲ್ಲಿ ಟಿಫನ್ ಎಲ್ಲ ಆಗಬೇಕು. ಓಕೆಪ್ಪ. ಇನ್ನು ದೇವ್ರ ಪೂಜೆ ಮಾಡಿಲ್ಲ. ಬನ್ನಿ ಬಾಗಿಲು ಅರಿಶಿನ ಕುಂಕುಮ ಇಟ್ಟು ಕಾರ್ಯಕ್ರಮದಿಂದ ಇಷ್ಟು ಹೀಟ್ ಬರಬೇಕು. ಈ ಟೈಮಲ್ಲಿ ನಾನು ಅದಕ್ಕೆ ಎಲ್ಲ ಏಲಕ್ಕಿ ಪೌಡರ್ ಏನು ರೆಡಿ ಆಯಿತು. ಹಾಗೆ ಸ್ವಲ್ಪ ಶುಗರ್ಸ್ ಬೇಕು ಅವಕಾಡೊ ಜ್ಯೂಸ್ ಮಾಡಲಿಕ್ಕೆ. ಬೆಲ್ಲ ಆಫ್ ಮಾಡ್ತೇನೆ. ಕಾಯಿ ಇದು ರೆಸಿಪಿ ಬೇಕು ಅಂದರೆ ರೆಡಿ ಹಾಕ್ತೇನೆ. ಈಗ ಗಿಣ್ಣ ರೆಡಿ ಇದೆ. ಇಷ್ಟು ಗಟ್ಟಿ ಬರಬೇಕು. ಬನ್ನಿ ಇದನ್ನು ಇವಾಗ ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿ ಸದ್ಯಕ್ಕೆ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ. ದೇವರ ನೈವೇದ್ಯ
ಅದಕ್ಕೆ ಸ್ವಲ್ಪ ತಗೊಳ್ಳೋಣ, ಆಮೇಲೆ ಪ್ಲೇಟ್ ಮುಚ್ಚೋಣ. ಸ್ವಲ್ಪ ದೇವರ ನೈವೇದ್ಯಕ್ಕೆ ತಗೊಳ್ಳೋಣ. ಯಾರೆಲ್ಲ ಗಿಣ್ಣಂತ ಇಷ್ಟಪಡ್ತೀರಾ ಕಾಮೆಂಟ್ ಹಾಕಿ. ದೋಸೆ ಎಲ್ಲರಿಗೂ ಈ ಸೌಂಡ್ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗುತ್ತೆ. ಚೆಂದ ಸೌಂಡ್ ಕೇಳಲಿಕ್ಕೆ. ಇದರಲ್ಲಿ ಬೆಣ್ಣೆಹಣ್ಣು ಜ್ಯೂಸ್ ರೆಡಿ ಮಾಡೋಣ. ಇದರಲ್ಲಿ ಏನೇನು ಪ್ರೋಟೀನ್ ಇದೆ ಅಂದರೆ ಎಲ್ಲರಿಗೂ ಗೊತ್ತು, ಹೇರಳವಾಗಿ ಪ್ರೋಟೀನ್ ಇದೆ. ಮತ್ತು ಬೆಳಗ್ಗೆ ಟೈಮ್ ಟಿಫನ್ ತಿನ್ನಲ್ಲ ಅಂದರೆ 1 ಲೋಟ ಜ್ಯೂಸ್ ಕುಡಿದು ಆರಾಮ್ಸೆ ಒನ್ ಡೇ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಬಹುದು. ನಾರಿನಂಶ ಜಾಸ್ತಿ ಇದೆ, ABC 3 ಪ್ರೋಟೀನ್ ಜಾಸ್ತಿ ಇದೆ ಹೇರಳವಾಗಿ. ಬನ್ನಿ ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂದರೆ ಅವಕಾಡೋ ಜೊತೆಗೆ ಹಾಲು. ದೋಸೆ ಆಯಿತು ಅನ್ಸುತ್ತೆ. ಅವಕಾಡೋ ಬೇಕು ಅಂದರೆ, ಹಾಲು ಬೇಕು ಅಂದರೆ ನಾನು ಸ್ವಲ್ಪ ಬೆಲ್ಲ ಅದನ್ನು ಸೋಸ್ಕೊಂಡು ಹಾಕ್ತೀನಿ. ಬೆಲ್ಲ ಕರಗಿಸ್ಬಿಟ್ಟು. ನಾನು ಸಕ್ಕರೆ ಬಳಸಲ್ಲ, ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡ್ತೀನಿ. ಮಾಡೋಣ ಬನ್ನಿ. ಕಟ್ ಮಾಡೋದು ಇದು ಈಸಿ, ಇದೆಲ್ಲರಿಗೂ ಗೊತ್ತು. ಇದನ್ನೆಲ್ಲ ಹಾಕಲ್ಲ, ಸುಮ್ಮನೆ ಮಾಡಿದ್ರೆ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಬನ್ನಿ. ತೊಗೊಂಡು ಈಸಿ, ಇದು ಮಾತ್ರ ಹಣ್ಣು ತೆಗೆಯೋದಕ್ಕೆ ಎಷ್ಟು ಈಸಿ ಅಂದರೆ ಹೀಗೆ ಮಾಡಿ ಜಸ್ಟ್ ಹೀಗೆ ತೆಗೆದ್ರೆ ನೀಟಾಗಿ ಬರುತ್ತೆ. ಒಳ್ಳೆ ಕ್ಲೀನ್. ಸ್ವಲ್ಪ ಹಾಲು, ಜಾಸ್ತಿ ಎಲ್ಲ ಬಿಸಿ ಮಾಡಿರೋ ಹಾಲು ಹಾಕ್ತೀನಿ, ಆದರೆ ಹಾಲು ಪ್ಯಾಕೆಟ್ ತರಿಸ್ತಾ ಇದೆ. ಓಕೆನಾ? ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಹಾಕ್ಬಾರ್ದು, ಚೆನ್ನಾಗಲ್ಲ. ಹಾಲು ಹಾಕೋಣ, ಎಷ್ಟು ಬೇಕಷ್ಟು, ಕಾಣಲ್ಲ ಅನಿಸುತ್ತೆ. ಹಾಲು ನಾನು ಹೇಳಿದ್ನಲ್ಲ, ನಾನು ಸಕ್ಕರೆ ಹಾಕಲ್ಲ ಅಂತ, ಹಾಗಾಗಿ ಬೆಲ್ಲ ಚೆನ್ನಾಗಿರುತ್ತಾ ಅಂದರೆ ಚೆನ್ನಾಗಿರುತ್ತೆ. ಬೇಗ ಬೇಗ ಮಾಡ್ತಾ ಇರ್ತೀನಲ್ವಾ, ಅಷ್ಟು ಮಿಕ್ಸಿ ಮಾಡಿಬಿಡೋಣ. ಬೇಕು ಅಂದರೆ ನೀವು ಸ್ವಲ್ಪ ಐಸ್ ಕ್ರೀಮು ಹಾಕ್ಕೊಬೋದು, ನಾನು ಹಾಕಲ್ಲ. ಬೆಳಗ್ಗೆ ಟೈಮು ಅಷ್ಟು ತಿಕ್ಕಾಗಿ ಬರುತ್ತೆ ಜ್ಯೂಸ್ ಇದು. ಸ್ವಲ್ಪ ಅವಕಾಡೋ ಜ್ಯೂಸ್ ಅಂದರೆ ಎಲ್ಲರಿಗೂ ಗೊತ್ತು, ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಓಕೆನಾ?
ಏನಪ್ಪ ಇವತ್ತಿನ ಬ್ರೇಕ್ಫಾಸ್ಟ್ ಮತ್ತು ಟಿಫನ್ ಅಂದರೆ ನಮ್ಮ ಮನೇಲಿ ಮಕ್ಕಳಿಗೆ ದೋಸೆ ಮತ್ತು ಅವಕಾಡೋ ಜ್ಯೂಸ್. ಓಕೆನಾ, ಬನ್ನಿ ಟಿಫನ್ ಕೊಡೋಣ. ಒಂದು ಹೆಲ್ತಿ ಡ್ರಿಂಕ್ಸ್ ಎಲ್ಲರೂ ಮಾಡ್ಕೊಳ್ಳಿ, ಕುಡೀರಿ. ಸೂಪರ್ ಆಗಿದೆ, ಥ್ಯಾಂಕ್ ಯು. ಡೈಲಿ ಲಾಗ್ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಇವತ್ತಿಂದ, ನೋಡೋಣ ಬನ್ನಿ. ಓಕೆ ಬಾಯ್. ಇವತ್ತಿನ ವೀಡಿಯೋ ಇಷ್ಟೇ. ಬನ್ನಿ, ಹೆಲ್ತಿ ಅಂತ ಇಲ್ಲ, ಡೈಲಿ ರೂಟೀನ್. ಓಕೆ ಬಾಯ್. ಆದರೆ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೋಡೋಣ ಹೇಗೆ ಬರುತ್ತೆ ಗೊತ್ತಿಲ್ಲ.